ಹಲೋ ನಮಸ್ತೆ. ಇವತ್ತು ಮಿನಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಮ್ಮರ್ ಬಂತು, ಮಕ್ಕಳಿಗೋಸ್ಕರ ರಾತ್ರಿ ನಾನು ಬಾದಾಮಿಯನ್ನು ನೆನೆಸಿಟ್ಟು ಕೊಡ್ತಾ ಇದ್ದಿದ್ದೆ. ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಬಾದಾಮಿಯನ್ನು ಹುರಿದು ಹುಡಿ ಮಾಡಿ ಹಾಲಿಗೋ ಜ್ಯೂಸ್ಗೋ ಸಲಾಡ್ಗೋ ಹಾಕಿ ಕೊಡ್ಬೋದು ಅಂತ ಹೇಳಿ ಬೆಳಿಗ್ಗೆನೆ ಪೌಡರ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಮೆಣಸಿನ ಪೌಡರ್ ಕೂಡ ಖಾಲಿ ಆಗಿತ್ತು. ನಾನು ಮೆಣಸನ್ನ ಮನೆಯಲ್ಲೇ ಹುರಿದು ಪೌಡರ್ ಮಾಡಿ ಇಟ್ಕೋತೀನಿ. ಪೆಪ್ಪರ್ ಪೌಡರ್ ಅಲ್ಲಿ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಎಲ್ಲ ರೀತಿಯ ಅಡುಗೆಯಲ್ಲೂ ನಾನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಪೆಪ್ಪರ್ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ಬಾದಾಮ್ ಪೌಡರ್ ಕೂಡ ಮಾಡಿ ಇಟ್ಕೋತೀನಿ, ನಮಗೂ ಕೂಡ ಯೂಸ್ ಆಗುತ್ತೆ. ಸಮ್ಮರ್ ಅಲ್ಲಿ ದೋಸೆ ಇಡ್ಲಿಕ್ಕಿಂತ ಸಲಾಡ್ ಏನಾದರೂ ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಸಲಾಡ್ಗೆ ನಾನಿಲ್ಲಿ ಬಾದಾಮ್ ಪೌಡರ್ ಹಾಕ್ಕೊಂಡು ತಿಂತೀವಿ. ಸೊ ಹಾಗೆ ಮೆಣಸಿನ ಪೌಡರ್ ಕೂಡ ಮಾಡಿಕೊಂಡೆ. ಬೆಳಿಗ್ಗೆ ಇಷ್ಟೊಂದು ಕೆಲಸ ಮಾಡೋದ್ರೊಳಗೆ ಟೈಮ್ ಆಗುತ್ತೆ, ಆದರೂ ಕೂಡ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಈಸಿ ಆಗುತ್ತೆ. ಇವತ್ತು ಎಲ್ಲ ಫ್ರೂಟ್ಸನ್ನು ಸೇರಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇನ್ನೊಂದು ಮಿನಿ ವ್ಲಾಗಲ್ಲಿ ಮತ್ತೆ ಸಿಗೋಣ.